ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಒಂದು ಮಾಡಿದ್ವಿ ನಾವು, ವಿಶೇಷವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಸಮಾಧಿ ಬೈಲಹೊಂಗಲದಲ್ಲೇ ಯಾವ ರೀತಿಯಾಗಿ ಅದು ಡೆವಲಪ್ ಆಗಬೇಕಾಯಿತು, ಅದು ಆಗಿಲ್ಲ ಅನ್ನುವ ಅಸಮಾಧಾನ ಬೈಲಹೊಂಗಲದ ಜನಕ್ಕೆ, ಅದರಲ್ಲೂ ಮುಖ್ಯವಾಗಿ ಚೆನ್ನಮ್ಮನ ಅಭಿಮಾನಿಗಳಿಗೆ. ಅನ್ನೋಕ್ಕಿದ್ರು ಚೆನ್ನಮ್ಮ ಇಡೀ ರಾಜ್ಯದ ಒಂದು ಹೋರಾಟದ ಸಂಕೇತ. ಜೊತೆಗೆ ಸಂಗೊಳ್ಳಿ ರಾಯಣ್ಣನ ತಾಯಿ ಸ್ವರೂಪಿಣಿ, ಇದರಲ್ಲಿ ಎರಡು ಮಾತಿಲ್ಲ. ಸಂಗೊಳ್ಳಿ ರಾಯಣ್ಣ ಸಿಕ್ಕಷ್ಟು ಪ್ರಚಾರ ನಮ್ಮ ಚೆನ್ನಮ್ಮಗೆ ಸಿಕ್ಕಿಲ್ಲ, ನಮ್ಮ ಚೆನ್ನಮ್ಮಗೆ ಸಿಗಬೇಕಾದ ಒಂದು ಗೌರವ ಸಿಕ್ಕಿಲ್ಲ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಮಾನಸಿಕ ನೋವು, ಸಂಕಟ ಮತ್ತು ಎಲ್ಲನೂ ಜಾತಿ ನೆಲಗಟ್ಟಿನಲ್ಲಿ ನೋಡಬಾರ್ದು ಅನ್ನುವಂಥ ಒಂದು ಸೂಚ್ಯವಾದಂತಹ ಅಭಿಪ್ರಾಯ. ಹೀಗಾಗಿ ಬೈಲಹೊಂಗಲದಲ್ಲಿ ಸ್ಟ್ರೈಕ್ ಜೋರಾಗ್ತಾ ಇದೆ. ಕೇಳ್ತಾ ಇದೆ. ನಮ್ಮ ಬೇಡಿಕೆ ನಮಗೆ 200 ಕೋಟಿ ರೂಪಾಯಿ ಕೊಡ್ರಿ, ಕಿತ್ತೂರು ಇಂಪ್ರೂವ್ ಆಗಲಿ ಪ್ರಾಧಿಕಾರಕ್ಕೆ, ಅದೇ ಕಾಲಕ್ಕೆ ಕಿತ್ತೂರು ಜೊತೆಗೆ ಸಮಾಜನೂ ಇಂಪ್ರೂವ್ ಆಗಲಿ, ಜಗಕ್ಕೆ ಗೊತ್ತಾಗಲಿ ಎಂಥ ಹೋರಾಟ ಮಾಡಿದಾರೆ, ಯಾವ ರೀತಿಯಾಗಿ ಅವರ ಕೊನೆಯ ದಿನಗಳಾದವು ಅನ್ನೋದು ಜನಸಾಮಾನ್ಯರಿಗೆಲ್ಲ ತಿಳಿಯುವಂಥ ಒಂದು ವಸ್ತು ಸಂಗ್ರಹಾಲಯ. ಜೊತೆಗೆ ಈಗ ಹೇಗೆ ನಂದಗಡದಲ್ಲಿ ಮಾಡಿದಾರೋ ಸಂಗೊಳ್ಳಿ ರಾಯಣ್ಣ ಕೊನೆಗೆ ಗಲ್ಲಿಗೇರಿಸಂಥ ಒಂದು ಮರ, ಅಲ್ಲಿ ಪರಿಸ್ಥಿತಿ, ಅಲ್ಲಿಯ ವಿವರಣೆ ಅಂಥದ್ದಿಲ್ಲೂ ಆಗಲಿ ಅನ್ನುವಂಥದ್ದು. ಯಾಕೆಂತಂದ್ರೆ ಇಬ್ಬರು ಹೋರಾಟಗಾರ. ಇದರರ್ಥ ಸಂಗೊಳ್ಳಿ ರಾಯಣ್ಣನ ಟೀಕೆ ಮಾಡಬೇಕಂತಲ್ಲ, ಆದರೆ ಇವತ್ತಿನ ರಾಜಕಾರಣ ಹೆಂಗೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಜಾತಿ ನೆಲಗಟ್ಟಿನಲ್ಲಿ ತಮ್ಮ ನಾಯಕನ ಗುರುತ ಮಾಡುವಂಥದ್ದು. ಇವತ್ತು ನಮ್ಮ ಚೆನ್ನಮ್ಮನೂ ಸಹಿತ ಪಂಚಮಸಾಲಿ ನಾಯಕಿ ಅಲ್ಲ, ಪಂಚಮಸಾಲಿ ನಾಯಕಿನೂ ಅಲ್ಲ, ನಮ್ಮ ಸಂಗೊಳ್ಳಿ ರಾಯಣ್ಣ ಕೇವಲ ಕುರುಬರ ನಾಯಕನೂ ಅಲ್ಲ. ಅವ್ರು ಎಂದೂ ಅವ್ರ ತಲೆಯಲ್ಲಿ ಅದು ಬಂದೂ ಇರಲಿಲ್ಲ. ಇವತ್ತು ಹಿಂದುತ್ವವಾದ ನೆಲಗಟ್ಟಿನ ವಾದ ಮಾಡುವಂಥ ಜನರ ತಲೆಯಲ್ಲಿ ಬರ್ತಾ ಇದ್ದಿದ್ದಲ್ಲ. ಆ ದಿಸೆಯಲ್ಲಿ ನಮ್ಮ ಸಿದ್ದರಾಮಯ್ಯನವ್ರು ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಒಂದು ಕಡೆಗೆ ಸಂಗೊಳ್ಳಿ ರಾಯನಿಗೆ ಪ್ರಿಫರೆನ್ಸ್ ಕೊಟ್ಟಾಗ ಸಹಜವಾಗಿ ಎಲ್ಲರಿಗೂ ಅನಿಸ್ತದ, ಉಳಿದ ಜಾತಿಯವ್ರಿಗೆ ಇಲ್ಲ ಅವರು ಕುರುಬ ಜಾತಿ ಸೇರಿದವ ಅದಕ್ಕೆ ದೊಡ್ಡದು ಮಾಡಿದರು ಅನ್ನೋಂಥ ಆರೋಪಗಳು ಬರ್ತಾ ಇದ್ದಾವೆ. ಇದರರ್ಥ ಇವರು ಮಾಡೋವರೆಲ್ಲ ಸಜ್ಜನರಂತಲ್ಲ, ಇವರು ಹಿಂದುತ್ವವಾದಿಗಳನ್ನ. ಪಂಚಮಸಾಲಿ ಅವ್ರು ಯಾಕೆ ಆಗ್ತಾರ? ಚೆನ್ನಮ್ಮ ಇಡೀ ಮನುಕುಲದ, ಇಡೀ ಕನ್ನಡಿಗ ಅಸ್ಮಿತದ ಹೆಣ್ಣುಮಗಳವರು. ಕಿತ್ತೂರು ಗಂಟು ಮೆಟ್ಟಿನ ಸ್ಥಳ, ಕನ್ನಡದ್ದು ಹೋರಾಟ ಸ್ಥಳ, ವೀರ ರಾಣಿ ಅಷ್ಟೇ ಅಲ್ಲ, ತನ್ನಂಥ ಬಲಿ ಕೊಟ್ಟಂಥ ಹೆಣ್ಣುಮಗಳು. ಅದೇ ಕಾಲಕ್ಕೆ ಸಂಗೊಳ್ಳಿ ರಾಯಣ್ಣು ಕೂಡ ಇಬ್ಬರಿಗೂ ಸಮಾನವಾದ ತಾಯಿ ಮಗಳ ಸಂಬಂಧದ ಅಭಿವೃದ್ಧಿಗಳಾಗಬೇಕಾಗಿತ್ತು. ಇದು ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಟೀಕೆಗೆ ನಮ್ಮ ಸಿದ್ದರಾಮಯ್ಯ ಒಳಗಾಗ್ತಾ ಇದ್ದಾರೆ. ಅದೇ ಕಾಲಕ್ಕೆ ಅದೇ ನೆಲೆಯಲ್ಲಿ ಸಿದ್ದರಾಮಯ್ಯನ ಟೀಕೆ ಮಾಡುವಂಥ ಜನನೂ ಸಹಿತ ಪಂಚಮಸಾಲಿ ಒಂದು ಏನು ಲಾಬಿ ಮಾಡ್ತಾ ಇದ್ದಾರೆ, ಅದು ತಪ್ಪು ಅಂತ. ಚೆನ್ನಮ್ಮ ಯಾರು ಪಂಚಮಸಾಲಿಯವರು ಅಲ್ಲ, ಶಿವಾಜಿಗೆ ಅವರು ಹಿಂದುತ್ವ ಅಲ್ಲ. ಸ್ವತಃ ಶಿವಾಜಿ ಮಹಾರಾಜರು ಖುರಾನ ಎನ್ನುವ ಕಡೆ ಭಗವದ್ಗೀತೆ ಇಟ್ಟುಕೊಂಡು ಆಡಳಿತ ಮಾಡಿದಂಥವ್ರು. ಇದು ನಾವು ಇಲ್ಲಿ ಗಮನಿಸಬೇಕಾಗ್ಯದ. ಇವತ್ತು ಹಿಂದುತ್ವವಾದಿಗಳು ಈ ಮಾತನ್ನು ಹೇಳಬೇಕಾಗ್ಯದ. ಇವತ್ತು ಸಿದ್ದರಾಮಯ್ಯರನ್ನು ಟೀಕೆ ಮಾಡುವಂಥವರು ಇದನ್ನೂ ಸಹಿತ ಹೆಸರಲ್ಲೇ ಬಳಸಬೇಕಾಗ್ಯದ. ಚೆನ್ನಮ್ಮನ ಬದಲಾಗಿ ಎಲ್ಲರೂ ಕೂಡಿ ಹೋರಾಟ ಮಾಡಿ, ಹೌದು ಸಿದ್ದರಾಮಯ್ಯ ತಪ್ಪು ಮಾಡಿದ್ದು ಸತ್ಯ. ಯಾಕೆಂದ್ರೆ ನಮ್ಮ ಭಟ್ ಅವರು ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಇನ್ನೂ ಆಗಲಿ ಪ್ರಚಾರ. ಅದೇ ಕಾಲಕ್ಕೆ ನಮ್ಮ ಕಿತ್ತೂರು ಚೆನ್ನಮ್ಮ ಅವಳೇನು ಕಡಿಮೆನಾ? ಇಬ್ಬರಲ್ಲೂ ಎಂದೂ ಯಾವ ಕಾಲಕ್ಕೂ ಜಾತಿ ಮತ ಭೇದಗಳು ಬಂದಿರಲಿಲ್ಲ. ಇಬ್ಬರು ಹೋರಾಟ ಮಾಡಿದರು. ತಾಯಿ ಚೆನ್ನಮ್ಮಳ ಸಲುವಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಹೋರಾಟದ ಜೊತೆಗೂಡಿ ಒಂದು ಹೋರಾಟ ಮಾಡಿ ಇತಿಹಾಸದಲ್ಲಿ ಇಂಗ್ಲೀಷರನ್ನ ಮನುಷ್ಯತೆ ಅಷ್ಟಲ್ಲ, ಅವ್ರಿಗೆ ಚೈಲ್ಡನ್ನು ತಿಳಿಸೋಂಥ ಗೌರವ ಇಬ್ಬರಿಗೂ ಸಿಗುವಂಥದ್ದು. ಒಂದು ರೀತಿಯಿಂದ ಇಲ್ಲೇ ನಾವು ಇವತ್ತು ನಮ್ಮ ವಿಶ್ವನಾಥ್ ಪಾಟೀಲರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರು BJPಗೆ ಒಂದು ಕಾಲದಲ್ಲಿ ಇದ್ದಂಥವ್ರು, ಏನೋ ಅವರು ರಾಜಕೀಯ ಏನೂ ಇರಲಿ, ಅವರು ಕೇವಲ ಇದನ್ನು ಪಂಚಮಸಾಲಿ ಅಥವಾ ಲಿಂಗಾಯತರ ನೋಡಲಾರ್ದ ಒಬ್ಬ ಕನ್ನಡದ ಹೋರಾಟಗಾರ್ತಿ, ಕನ್ನಡದ ಉಳಿವಿಗಾಗಿ ಅದೇ ಕಾಲಕ್ಕೆ ಬ್ರಿಟಿಷರು ಹೋರಾಟ ಮಾಡಿದವಳು, ಅವಳಿಗೆ ಸಾಥ್ ಕೊಟ್ಟಂಥವರು ನಮ್ಮ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಮಾಡಿದ್ದರ ಬಗ್ಗೆ ಯಾರೂ ಅತೃಪ್ತಿ ಪಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ತಪ್ಪಾಗಿರ್ಬೋದು, ಅದು ಸಂಗೊಳ್ಳಿ ರಾಯಣ್ಣ ತಪ್ಪಲ್ಲ, ಚೆನ್ನಮ್ಮ ತಪ್ಪಲ್ಲ. ಇವತ್ತು ನಾವು ಕೇಳಬೇಕಾಗಿದ್ದು ಕೇವಲ ಲಿಂಗಾಯತರ ಒಳಗೆ ಹೆಣ್ಮಗಳವರು ಮತ್ತೆ ಅವರು ಇದಕ್ಕೆ ಸೇರಿದವರು ಅಂತಲ್ಲ, ಅವರು ಮಾಡಿದ ಸಾಧನೆಗಳು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕಾಗಿದೆ. ಒಂದು ಸಣ್ಣ ರಾಜ್ಯ ಅವತ್ತು ಬ್ರಿಟಿಷರ ಮುಂದೆ ಒಂದು ಸಕಾಲ ದಿನ ಅದು ಅಂಥದ್ದು, ಆ ಸಣ್ಣದರಲ್ಲೇ ಅಂಥ ಮಹಾನ್ ಕೆಲಸ ಮಾಡಿದ್ದಾರೆ ಅವರು. ತ್ಯಾಕರೆಯನ್ನು ಕೊಂದಿದ್ದಾಗಿರ್ಬೋದು, ಉಳಿಸುವ ಪ್ರಯತ್ನ ಮಾಡಿದ್ದಾಗಿರ್ಬೋದು, ಸೊಪ್ಪು ಹಾಕಿದೆ ಉಳಿದಿದ್ದಾಗಿರ್ಬೋದು, ಜೈಲಿನಲ್ಲಿ ಕೊನೆಯವರೆಗೂ ತನ್ನ ಸಿದ್ಧಾಂತಕ್ಕೆ ತನ್ನ ತತ್ವಕ್ಕೆ ಬದ್ದಾಗೆ ತನ್ನ ಜೀವನ ಬಿಟ್ಟಿದ್ದಾಗಿರ್ಬೋದು. ಇವುಗಳೆಲ್ಲ ಇವತ್ತು ಜನಕ್ಕೆ ಗೊತ್ತಾಗಬೇಕಾಗಿದ್ರೆ, ನಿಜವಾಗಿ ಗೊತ್ತಾಗಬೇಕಾಗಿದೆ. ಅವ್ರು ಹೋರಾಟ ಯಾವ ರೀತಿ ಮಾಡಿದ್ರು, ಏನು ಐತಿಹಾಸಿಕ ಘಟ್ಟಗಳನ್ನ ಇವತ್ತು ಮರುಕಳಿಸಿಡಬೇಕಾಗಿದೆ. ಕಿತ್ತೂರು ಆ ರೀತಿ ಡೆವಲಪ್ ಆಗಬೇಕಾಗಿದೆ. ಕಿತ್ತೂರಿಗೆ ಯಾವ ರೀತಿ ಅವತ್ತು ಅರಮನೆ ಇತ್ತು, ಏನಿತ್ತು, ಇವತ್ತು ರಿಬಿಲ್ಡ್ ಆಗಬೇಕಾಗಿದೆ, ಮತ್ತೆ ಕಟ್ಟಬೇಕಾಗಿದೆ, ಮರಳಿ ಕಟ್ಟಬೇಕಾಗಿದೆ. ಆ ದಿಸೆಯಲ್ಲಿ
ಫಂಕ್ಷನ್ ಮಾಡ್ತಾರೆ. ಕಿತ್ತೂರು ಚೆನ್ನಮ್ಮ ವರ್ಷಕ್ಕೊಮ್ಮೆ ಕಿತ್ತೂರು ಉತ್ಸವ ಅಂತೇಳಿ ತಮ್ಮ ವೈಭವಗಳನ್ನ ಮಾಡ್ಕೊಳ್ತಾರೆ, ತಮ್ಮ ಹೋಳಿಗಳು ಅಂತ ಮಾತಾಡ್ತಾರೆ ವಿನ ಏನು ಆಗಬೇಕಾಗಿತ್ತು ಕಿತ್ತೂರಕ್ಕೆ, ಯಾವ ರೀತಿಯಾಗಿ ಐತಿಹಾಸಿಕ ಪರಂಪರೆ ಉಳಿಸಬೇಕಾಗಿತ್ತು ಆ ದಿಶೆಯಲ್ಲಿ ಕೆಲಸ ಆಗ್ತಾಯಿಲ್ಲ. ನಮ್ಮ ಜಿಲ್ಲಾ ಆಡಳಿತದಿಂದಲೂ ಇದು ಆಗ್ತಾಯಿಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕಾಗಿದೆ. ಫಂಕ್ಷನ್ ನೂರಾರು ಕೋಟಿ ಖರ್ಚು ಮಾಡ್ತಾರೆ, ಅಲ್ಲ ಅದನ್ನು ಇತಿಹಾಸ ಉಳಿಯುವಂಥ ಕೆಲಸಗಳನ್ನ ಚೆನ್ನಮ್ಮ ಸಲುವಾಗಿ ಆಗಿರ್ಬೋದು, ಸಂಗೊಳ್ಳಿ ರಾಯನ ಸಲುವಾಗಿ ಆಗಿರ್ಬೋದು ಈ ಕೆಲಸ ಮಾಡಬೇಕಾಗಿದೆ. ಇವತ್ತು ನಾವು ವಿಶೇಷವಾಗಿ ಎಲ್ಲರಿಗೂ ಹಳದಿ ಕರುಗಳಾಗಿಬಿಟ್ಟಿದ್ದವು. ಹಿಂದುತ್ವದ ಘಟನೆಯಲ್ಲಿ ಎಲ್ಲನೂ ನೋಡುವಂಥದ್ದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ಸಹ ಕೇವಲ ಕುರುಬುತನದ ಒಂದು ದೃಷ್ಟಿ ಇಟ್ಕೊಂಡು ನೋಡುವಂಥದ್ದು ಎರಡೂ ತಪ್ಪು. ನಾವು ಸಿದ್ದರಾಮಯ್ಯರದ್ದು ಮಾಡಿದ್ರದ್ದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ವಾದ ಮಾಡೋದಕ್ಕೆ, ಟೀಕೆ ಮಾಡೋದಕ್ಕೆ ಹಾದಿ ಮಾಡಿಕೊಟ್ಟಿದ್ದಾರೆ ಅವರು. ನಂದಗಡ ಜೊತೆಗೆ ಬೈಲೊಂಗಲದ ಸಮಾಜದ ಸಹಿತ ಇಂಪ್ರೂವ್ ಮಾಡಬೇಕಾಗಿತ್ತು. ಅದೇ ಕಾಲಕ್ಕೆ ಕಿತ್ತೂರು ಪರಾಧಿಕಾರಿಗೆ ಇನ್ನಷ್ಟು ಫಂಡ್ ನೀಡಿ ಮತ್ತೇನು ಮಾಡಿ, ಯಾಕಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಮಟ್ಟದಲ್ಲಿ ಒಂದು ಹೆಸರಿದ್ದಂಥ ಹೆಣ್ಮಗಳು ರಾಷ್ಟ್ರಮಟ್ಟದಲ್ಲೇ ಅವ್ರಿಗೆ ಪ್ರಚಾರ ಸಿಕ್ತು ಸಾಕಷ್ಟು ಉತ್ತರ ಭಾರತದಲ್ಲೇ. ಇವ್ರಿಗೆ ಪ್ರಚಾರ ಸಿಗಲಿಲ್ಲ. ಅದು ಆಗಬೇಕಾಗಿದೆ, ಅದು ಮಾಡಬೇಕಾಗಿತ್ತು ಕೆಲಸ ಸರ್ಕಾರಕ್ಕೆ ಹೇಗೆ ನಾವು ಒತ್ತಾಯ ಮಾಡಿ ಹೇಳಬೇಕಾಗ್ತದೆ, ನಮ್ಮ ಟ್ಯಾಕ್ಸ್ ತೆಗೆದುಕೊಂಡ್ರೆ ನೀವು ಆಡಳಿತ ಮಾಡುವಂಥವ್ರು ಇಂಥ ಕೆಲಸ ಮಾಡಲಿ, ಇತಿಹಾಸ ಉಳಿಯುವಂಥದ್ದು. ಈಗ ನಂದಗಡ ಅಂದ ತಕ್ಷಣ ಸಿದ್ದರಾಮಯ್ಯ ಬಂದುಬಿಡ್ತಾರಲ್ಲ, ಅದು ಆಗಬಾರ್ದು. ನಿಜವಾಗಿ ಅವ್ರು ಕುರುಬರಕ್ಕೆ ಮಾಡಿದ್ರು ಅನ್ನುವಂಥ ಮಾತು ಬರಲೇಬಾರ್ದು. ಹಂಗೆ ಬರೋ ವ್ಯವಸ್ಥೆ ಮಾಡಬಾರ್ದು ಇವರು ಸಿದ್ದರಾಮಯ್ಯ ತಪ್ಪ. ಅದನ್ನು ಒಂದು ಇಟ್ಕೊಂಡು ಇವತ್ತು ಈ ಹಿಂದುತ್ವವಾದ ನೆಲೆಗಟ್ಟಿನಲ್ಲಿ ವಾದ ಮಾಡುವಂಥದ್ದು, ಲಿಂಗಾಯತ್ವದ ನೆಲೆಗಟ್ಟಿನಲ್ಲಿ ವಾದ ಮಾಡುವಂಥದ್ದು ಇವು ತಪ್ಪನ. ಹೌದು, ಭಾರತೀಯರ ಸಲುವಾಗಿ ಹೋರಾಟ ಮಾಡಿದವರು, ಇಲ್ಲಿ ಚೆನ್ನ ಸಲುವಾಗಿ ಹೋರಾಟ ಮಾಡಿದವರು. ಅದರಲ್ಲೂ ಅವತ್ತಿನ ಈ ದತ್ತು ಪುತ್ರ ತೆಗೆದುಕೊಳ್ಳುವಂಥದ್ದು ಅವ್ರ ಸಂತತಿ ಹಾಳು ಮಾಡುವಂಥ ಒಂದು ವಿಚಾರ ಇತ್ತು ಬ್ರಿಟಿಷರು. ಮತ್ತೊಬ್ಬರು ಯಾರು ಬರಬಾರ್ದು, ರಾಜ ಉಳಿಬಾರ್ದು ಅಂತೇಳಿ ಆ ದಿಶೆಯಲ್ಲಿ ಅದನ್ನು ಮಾಡಿದಂಥ ಡಿಪ್ಲೈ ಮಾಡಿದಂಥ ಕೆಲಸವನ್ನು ಅವ್ರು ವಿರೋಧ ಮಾಡಿದಂಥ ಕೆಲಸ ಹೆಣ್ಮಗಳಿಂದ ಆಗ್ತದೆ. ಅವತ್ತು ಹೋರಾಟ ಮಾಡ್ತಾರೆ, ಅವರು ಹೋರಾಟ ಮಾಡಿಕೊಳ್ಳಿ ತಮ್ಮ ಉಸುಲು ಬಿಡ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಸಂಸ್ಥಾನಕ್ಕೆ ಒಬ್ಬ ವಾರಸದಾರ ಸಿಗಲ್ಲ ಅನ್ನೋದು ಒಂದು ನೋವು ಇರ್ಬೋದು ಅವರಲ್ಲಿ, ಇಲ್ಲಂತಲ್ಲ. ಆದರೆ ತಮ್ಮ ತನವನ್ನು ಉಳಿಸಿಕೊಳ್ಳುವಲ್ಲೇ ರಾಜಿ ಆಗಲಾರದ ಹೋರಾಟ ಮಾಡಿದ್ದಿದ್ದಲ್ಲ, ಅದು ಮರೆಯಲಾರದಂಥ ಘಟನೆ. ಅದಕ್ಕಾಗಿ ಇವತ್ತು ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ನಮ್ಮ ಕಿತ್ತೂರಲ್ಲಿ ಚೆನ್ನಮ್ಮ ಆಗಿರ್ಬೋದು, ಅಥವಾ ಇನ್ನುಳಿದ ಮನಸರ್ಜನವರಾಗಿರ್ಬೋದು, ಯಾವುದೋ ಆಗಲಿ ಎಲ್ಲರದ್ದು ಇವತ್ತು ಇತಿಹಾಸ ನಮ್ಮ ಕರ್ಮದ ಬಂದು ಕಟ್ಟುವಂಗಲ್ಲ ವ್ಯವಸ್ಥೆ ಮಾಡಬೇಕಾಗ್ಯದ. ಈ ಒಂದು ಸಮಾಜ ನೆಲೆಗಟ್ಟಲ್ಲೇ ಮಾಡ್ರಲ್ಲೇ ಕಿತ್ತೂರದ್ದು ಮಾಡಿರಿ, ಬೈಲಂಗಲದ್ದು ಆಗಲಿ, ನಂದಗಡದಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ, ಬಂದ ಪ್ರವಾಸಿಗರಿಗೆ ಪ್ರವಾಸಿ ಕೇಂದ್ರಗಳಾಗಲಿ ಎಲ್ಲ. ಅದರಿಂದ ನಾಳೆ ಆರ್ಥಿಕವಾಗಿ ನಮ್ಗೆ ಒಂದಿಷ್ಟು ಅನುಕೂಲಗಳಾಗ್ತವೆ, ಬೈಲಂಗಲು ಆಗ್ತದೆ. ಜೊತೆಗೆ ಈ ಕಿತ್ತೂರು ಏನದ ಕಿತ್ತೂರೋತ್ಸವ ಮಾಡ್ತಾ ಕೆಲವೊಂದಿಷ್ಟು ಏನೋ ವರ್ಷದ ದುಡ್ಡು ಖರ್ಚು ಮಾಡ್ತೀರಿ, ಅದಕ್ಕಿಂತಲೂ ಮುಖ್ಯವಾಗಿ ಆ ಅರಮನೆ ಆವತ್ತಿನ ಪರಿಸ್ಥಿತಿಗಳು ಏನು ಮತ್ತೊಮ್ಮೆ ಉದ್ಭವ ಆಗುವಂಗೆ ರೀಬಿಲ್ಡ್ ಮಾಡಿರೋದನ್ನೆಲ್ಲ ಕಿತ್ತೂರದ ಸುತ್ತಮುತ್ತ ಕೋಟೆ ಇವುಗಳನ್ನ ಸಹಿತ ಮಾಡಿದರೆ ನಿಶ್ಚಿತವಾಗಿ ಇತಿಹಾಸಕ್ಕೆ ಮಾಡುವಂಥ ಒಂದು ದೊಡ್ಡ ಏನಪ್ಪ ಅಂದ್ರೆ ಒಂದು ಉಪಕಾರ ಅಂತ ನಮ್ಗೆ ಹೇಳಬೇಕಾಗಿದೆ. ಯಾಕಂದರೆ ಇತಿಹಾಸ ಮುಚ್ಚಿ ಹೋಗ್ತಾ ಇದೆ ನಮ್ಮಲ್ಲೇ. ಹಿಂದೂಗಳು ಬರೋದು ಹಿಂದೂ ನೆಲಗಟ್ಟು ನಷ್ಟ ನೋಡೋದು, ಮತ್ತೊಬ್ಬರು ಮತ್ತೆ ನೆಲಗಟ್ಟು ನಷ್ಟ ನೋಡೋದು ಅಲ್ಲ, ಇದನ್ನು ಮೀರುತ್ತದೆ. ಇಲ್ಲಿ ಜಾತಿ ಅಂತ ನಮ್ಗೆ ಅಂಟಿದ ಶಾಪಗಳು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಮೀರಿ ನಾವು ಇವತ್ತು ಇಡೀ ಭಾರತೀಯರು ಒಂದು, ನಮ್ಮ ಸಂಸ್ಕೃತಿ ಒಂದು, ನಮ್ಮ ಜಾತಿ ಇದು ಭಿನ್ನ ಇರ್ಬೋದು, ಬಟ್ ನಡಾವಳಿ ಆಯಿತು, ಹಿರಿಯರಿಗೆ ಗೌರವ ಕೊಡೋದಾಯಿತು, ನಮ್ಮ ಹೋರಾಟಗಳಾಯಿತು, ನಮ್ಮ ಹೋರಾಟದ ಚಿಂತನೆಗಳಾಯಿತು, ಜನಕ್ಕೆ ಮುಟ್ಟಿಸುವಂಥ ಕೆಲಸ ನಡಿಬೇಕಾಗಿದೆ. ಆ ದಿಶೆಯಲ್ಲೇ ನಮ್ಮ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಆಗಿರ್ಬೋದು, ಅದೇ ಕಾಲಕ್ಕೆ ರಫೀಕ್ ಬಡೇಗಾರ್ ಅಂತವ್ರು, ಕೆಲವೊಂದು ಶಿವಾನಂದ ಕೋಲ್ಕಾರ್ ಅಂತೇಳಿ, ಮೀನಾಕ್ಷಿ ಕೊಡಸಣ್ಣವ್ರು ಅಂತೇಳಿ ಇಂಥ ಅನೇಕ ಜನ ಹೋರಾಟ ಮಾಡ್ತಾಯಿದ್ದಾರೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿನ ಚೆನ್ನಮ್ಮನ ಅಭಿಮಾನಿಗಳು ಕೂಡ್ಕೊಂಡು ಕನ್ನಡ ಹೋರಾಟಗಾರರು ಸತ್ಯಾಗ್ರಹ ಮಾಡ್ತಾಯಿದ್ದಾರೆ. ನಂದಗಡಕ್ಕೆ ಹೇಗೆ ಅಂತಾರಾಷ್ಟ್ರೀಯ ಮಹತ್ವ ಬಂದದನೋ ಅಂಥದ್ದು ನಮ್ಮ ಈ ಬೈಲೊಂಗಲದ ಸಮಾಧಿಗೆ ಕಿತ್ತೂರು ಕೋಟೆಗೆ ಬರಬೇಕು. ಆ ಪ್ರಮಾಣದಲ್ಲಿ ಇದನ್ನು ರಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಮಾತಾಡೋದನ್ನು ಗಮನಿಸಿದಾಗ ಹೌದು, ಇಲ್ಲೆಲ್ಲೋ ಒಂದು ಜಾತಿ ವಾಸನೆ ಬಡಿತದೆ, ಇಲ್ಲಂತಲ್ಲ. ಆದರೆ ಇದಕ್ಕೆಲ್ಲ ಕಾರಣಕರ್ತರು ಸಿದ್ದರಾಮಯ್ಯನವರು. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಸಂಗೊಳ್ಳಿ ರಾಯನಿಗೆ ನೆಲೆ ಕೊಟ್ಟಂಥ ದೊಡ್ಡ ವ್ಯಕ್ತಿತ್ವ ಇದ್ದಂಥ ರಾಣಿ ಚೆನ್ನಮ್ಮಳ ಬಗ್ಗೆಯೂ ಅಷ್ಟೇ ಎತ್ತರದ, ಅಷ್ಟೇ ಅಭಿವೃದ್ಧಿ ಪರವಾದಂಥ ಕಿತ್ತೂರನ್ನು ಅಭಿವೃದ್ಧಿ ಮಾಡಬೇಕು. ಮತ್ತು ಅದೇ ಕಾಲಕ್ಕೆ ಬೈಲೊಂಗಲದ ಸಮಾಧಿ ಸ್ಥಳವನ್ನು, ಚೆನ್ನಮ್ಮಳ ಸ್ಥಳವನ್ನು ಸಹಿತ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎತ್ತು ಒಯ್ಯೋದು ಬಹಳ ಮಹತ್ವದ್ದಂತ ಹೇಳ್ತಾ ಈ ಹೋರಾಟ ಮಾಡೋರು ನಿಜವಾಗಿಯೂ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಚೆನ್ನಮ್ಮ ಸದಾ ನಮ್ಮೊಂದಿಗೆ ಇರಲಿ ಅನ್ನುವಂಥ ಉದ್ದೇಶ ಅವ್ರಿಗೆ ಇರಲಿ. ಹಿಂದೇನು ಇದ್ರೆ ಜಾತಿಯ ವಾಸನೆ ಇಲ್ಲ ಬೇಡ ಅನ್ನೋ ಮತ್ತು ಹೇಳ್ತಾ ಸಿದ್ದರಾಮಯ್ಯ ರಾಜಶೇಲೆ ಒಂದಿಷ್ಟು ತಪ್ಪು ಹೆಜ್ಜಿಟ್ಟಿದ್ದಾರೆ ಅನ್ನೋದು ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಅವರ ಅಂದರೆ ನಮ್ಮ ಸಂಗೊಳ್ಳಿ ರಾಯಣ್ಣನ ತಾಯಿ ಸ್ವರೂಪಿಣಿಯಾದಂಥ ಚೆನ್ನಮ್ಮಳಿಗೆ ಸಿಗಬೇಕಾದ
ಐತಿಹಾಸಿಕ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಉದ್ದೇಶ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅಂತ ತರಬಹುದು. ಸತ್ಯದ ಕೈಗಳಲ್ಲಿ ವಂದನೆಗಳು.